ಎಸ್, ಇವತ್ತು ನಾನು ಬೆಳಗ್ಗೆಯಿಂದ ನಿಮಗೆಲ್ಲ ಹೇಳ್ತೀನಲ್ಲ, ನಾನು ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ದಟ್ ಈಸ್ ದಿಸ್ ಪ್ಲೇಸ್. ಇಟ್ಸ್ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಆ್ಯಂಡ್ ಡಿಸೈನಲ್ಲಿ ಇದ್ದೀನಿ. ಸೊ ಇವಾಗ ಒಳಗೆ ಹೋಗಿ ಕ್ಯಾಂಪಸ್ ಹೇಗಿದೆ ಆ್ಯಂಡ್ ಸ್ಟೂಡೆಂಟ್ಸ್ ಹೇಗೆ ವರ್ಕ್ ಮಾಡ್ತಾರೆ, ಇಲ್ಲಿನ ಫೆಸಿಲಿಟೀಸ್ ಏನು ಆ್ಯಂಡ್ ಮೇಯ್ನ್ಲಿ ನೀವು ಯಾಕೆ ಇಲ್ಲಿ ಜಾಯ್ನ್ ಆಗಬೇಕು ಪ್ರತಿಯೊಂದನ್ನು ನೋಡೋಣ. ಆ್ಯಂಡ್ ನನ್ನ ಕಾಲೇಜ್ ಡೇಸ್ ಕೂಡ ನನಗೆ ನೆನಪಾಗ್ತಿದೆ. ಖಂಡಿತವಾಗ್ಲೂ ನಿಮಗೂ ನಿಮ್ಮ ಕಾಲೇಜ್ ಡೇಸ್ ನೆನಪಾಗ್ತಿರುತ್ತೆ ಅಂತ ಹೇಳ್ತಾ ಕಮ್ ಆನ್ ಲೆಟ್ಸ್ ಗೆಟ್ ಇನ್. ಏನಂದರೆ ನೀವು ಜಸ್ಟ್ ಆನ್ಲೈನಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಕೊಟ್ಟರೆ ನೀವು ಇಲ್ಲಿಗೆ ಅಡ್ಮಿಷನ್ ಪಡ್ಕೊಳ್ಬೋದು. ಸೊ ಗೈಸ್, ಇವಾಗ ನಾವು ಎಂಟ್ರೆನ್ಸಲ್ಲಿದ್ದೀವಿ, ರಿಸೆಪ್ಷನ್. ಸೊ ಬನ್ನಿ ಒಂದು ಒಳ್ಳೆ ಟೂರ್ ನೋಡಿಕೊಂಡು ವಾಪಸ್ ಬರೋಣ. ಹಾಗೆ ದಿಸ್ ಇಸ್ ಎಸ್ಟಾಬ್ಲಿಷ್ಡ್ ಬೈ ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ, ಆಫರಿಂಗ್ BSc ಇನ್ ಫ್ಯಾಷನ್ ಆ್ಯಂಡ್ ಅಪ್ಯಾರಲ್ ಡಿಸೈನ್ ವಿತ್ ಸ್ಟ್ರಾಂಗ್ ಫೋಕಸ್ ಆನ್ ಕ್ರಿಯೇಟಿವ್ ಹಾಗೆ ಪ್ರೊಫೆಷನಲ್ ಸ್ಕಿಲ್ಸ್. ಸೊ ಎಸ್, ಆಸ್ ಯು ಕ್ಯಾನ್ ಸಿ, ಹಿಂದೆ ಅವರು ಎಲ್ಲ ಪ್ಯಾಟರ್ನ್ ಮೇಕಿಂಗ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ಬಿಫೋರ್ ಒಂದು ಗಾರ್ಮೆಂಟ್ ಕನ್ಸ್ಟ್ರಕ್ಟ್ ಆಗೋಕ್ಕೂ ಮುಂಚೆ, ಸೊ ದಿಸ್ ದ ಸ್ಟೆಪ್ ದಟ್ ಯು ಹ್ಯಾವ್ ಟು ಫಾಲೋ ದ ಪ್ಯಾಟರ್ನ್ ಮೇಕಿಂಗ್. ಸೊ ಬನ್ನಿ ಅವ್ರು ಹೆಂಗೆ ಪ್ಯಾಟರ್ನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ದೇ ಸ್ಟಾರ್ಟೆಡ್ ಜಸ್ಟ್ ನೌ. ಈ ಪ್ಯಾಟರ್ನ್ ಮೇಕಿಂಗ್ ಲ್ಯಾಬಲ್ಲಿ ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋದು. ಹಾಗೆ ದಿಸ್ ಲ್ಯಾಬ್ ಬಿಲ್ಡ್ಸ್ ದ ಟೆಕ್ನಿಕಲ್ ಫೌಂಡೇಶನ್ ರಿಕ್ವೈರ್ಡ್ ಟು ಕನ್ವರ್ಟ್ ಕ್ರಿಯೇಟಿವ್ ಐಡಿಯಾಸ್ ಇಂಟು ವೇರಬಲ್ ಡಿಸೈನ್ಸ್. ಸೊ ಇವಾಗ ನಾನಿದ್ದೀನಿ ಸೇವಿಂಗ್ ಲ್ಯಾಬಲ್ಲಿ. ಇಲ್ಲಿ ಆಲ್ ದ ಮೆಷಿನ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಆರ್ ಬೇಸ್ಡ್ ಆನ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಸ್ಟೂಡೆಂಟ್ಸ್ ಸ್ಟಿಚಿಂಗ್ ಟೆಕ್ನಿಕ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ, ಹಾಗೆ ಗಾರ್ಮೆಂಟ್ ಅಸೆಂಬ್ಲಿ ಆ್ಯಂಡ್ ಕ್ವಾಲಿಟಿ ಫಿನಿಶಿಂಗ್. ಆ್ಯಂಡ್ ಬೇರೆ ಬೇರೆ ಕಡೆ ಎಲ್ಲಿ ಸಪ್ರೇಟ್ ಲ್ಯಾಬ್ಸ್ ಎಲ್ಲ ಇದೆ, one by one I'll start showing you guys. So ಇವಾಗ ನಾನಿದ್ದೀನಿ BVA ಇನ್ ಅಪ್ಲೈಡ್ ಸೈನ್ಸ್ ಆ್ಯಂಡ್ ಗ್ರಾಫಿಕ್ ಡಿಸೈನ್ ವಿಚ್ ಇಸ್ ನ್ಯೂಲಿ ಇಂಟ್ರೊಡ್ಯೂಸ್ಡ್ ಪ್ರೋಗ್ರಾಮ್. ಈ ಪ್ರೋಗ್ರಾಮಿನ ಮೇನ್ ಫೋಕಸ್ ಬಂದು ವಿಜುವಲ್ ಕಮ್ಯುನಿಕೇಶನ್, ಡಿಜಿಟಲ್ ಡಿಸೈನ್, ಬ್ರ್ಯಾಂಡಿಂಗ್ ಆ್ಯಂಡ್ ಅಪ್ಲೈಡ್ ಆರ್ಟ್. ಸ್ಟೂಡೆಂಟ್ ಡೆವಲಪ್ ಸ್ಕಿಲ್ ಇನ್ ಸಾಫ್ಟ್ವೇರ್ ಟೂಲ್ಸ್, ಕ್ರಿಯೇಟಿವ್ ಸ್ಟ್ರಾಟಜಿ ಆ್ಯಂಡ್ ಡಿಸೈನ್ ಥಿಂಕಿಂಗ್. ಟೆಕ್ಸ್ಟೈಲ್ ಲ್ಯಾಬ್ ಇದು. ಸೊ ಈ ಲ್ಯಾಬಲ್ಲಿ ಅವರು ಏನು ಮಾಡ್ತಾರೆ ಆ್ಯಂಡ್ ಫಾರ್ ವಾಟ್ ಪರ್ಪಸ್ ಇಟ್ ಈಸ್ ಯೂಸ್ಡ್ ಆ್ಯಂಡ್ ವಾಟ್ ಆ್ಯಂಡ್ ಆಲ್ ದೇ ಕ್ಯಾನ್ ಡೂ ಅಂತ ಯು ಕ್ಯಾನ್ ಸಿ ಒನ್ಸ್. ಅದಾದಮೇಲೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್ ವಿತ್ ಅ ಲಾಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್. This textile lab helps students to explore different fabrics, fibers and surface techniques. ಅಷ್ಟೇ ಅಲ್ಲದೆ to study fabric construction, dyeing, printing and texture development. ಇನ್ನೊಂದೇನೆಂದರೆ this lab strengthens knowledge of textiles as the core element of fashion design. This is called visual merchandising. ಇದು ಬಂದು creative display spaces for styling and brand storytelling. Student design window displays based on themes, season and retail concepts. ಸೊ ಎಸ್, ಲೈಕ್ ಆಲ್ಮೋಸ್ಟ್ ಇವಾಗ ಅವರು ಈ ಸ್ಟೂಡೆಂಟ್ಸ್ ಎಲ್ಲ ಏನು ವರ್ಕ್ ಮಾಡ್ತಾರೆ ಎಲ್ಲನೂ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ವಿ ಹ್ಯಾವ್ ಸ್ಟಿಲ್ ಮೋರ್ ಥಿಂಗ್ಸ್ ಟು ಸಿ. ಆ್ಯಂಡ್ ನಾನು ಇನ್ನೂ ಗರ್ಲ್ಸ್ ಹಾಸ್ಟೆಲ್ ಆಗಿರಲಿ, ಇಲ್ಲಿನ ಫೆಸಿಲಿಟೀಸ್ ಲೈಕ್ ಗ್ರೌಂಡ್ಸ್ ಆಗಿರಲಿ ಪ್ರತಿಯೊಂದು ಇನ್ನೂ ಹೋಗಿಲ್ಲ. ಸೊ ಒನ್ಸ್ ದಿಸ್ ಡನ್ ಅಲ್ಲಿ ಹೋಗುವ ಆ್ಯಂಡ್ ವಿಲ್ ಮೇಕ್ ಅ ಟೂರ್ ಆಫ್ ಇಟ್. ಆ್ಯಂಡ್ ಸೊ ಇದೆಲ್ಲ ಎಂಬ್ರಾಯ್ಡ್ರಿ ಮಾಡಿರೋದು ಇವರು. ಹೆಂಗಿದೆ ನಾನೇನ ಚೆನ್ನಾಗಿದೆಯಾ ನೋಡಿ, ಹಿಂಗೆ ಮಾಡ್ತಿದ್ದೆ ನಾನು ಒಂದು ಕಾಲದಲ್ಲಿ. ಈಗ ಹೋಗೋದು ಬಿಟ್ಬಿಟ್ಟಿದ್ದೀನಿ. ಹಾಂ, ಈ ಥರ ಒಂದು ಟೈಮಲ್ಲಿ ಗೈಸ್ ನನ್ನ ಫೋಟೋಸು ಬರ್ತಾಯಿತ್ತು ನಮ್ಮ ಕಾಲೇಜಲ್ಲಿ. ಎಂಟ್ರಿ ಆಗಿದ ತಕ್ಷಣ ಇದು ಕಾಣಿಸ್ತಿತ್ತು ಈ ವಾಲ್, ಗೊತ್ತಾ? ಸೊ ಗೈಸ್, ಇಲ್ಲೂ ಕೂಡ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಗೈಸ್, ನಂಗೆ ಇದನ್ನೆಲ್ಲ ನೋಡಿದ್ರೆ ನನ್ನ ಕಾಲೇಜ್ ಡೇಸಿಗೆ ವಾಪಸ್ ಹೋಗ್ಬೇಕನ್ಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಆಲ್ರೆಡಿ ಲೇಟ್. ಸೊ ನಾನು ನೋಡ್ಕೊಂಡು ಹೋಗ್ಬೇಕಷ್ಟೇ ಬಂದು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಇದು ಕೂಡ ನ್ಯೂಲಿ ಲಾಂಚ್ ಆಗಿರೋದು. ಆ್ಯಂಡ್ ಇಲ್ಲಿ ಕಾರಿಡಾರ್ಸು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಕ್ಲಾಸ್ ರೂಮ್ಸ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಇವಾಗ ಒಳಗೆ ಹೋಗೋಣ. ಇದು PG ಡಿಪ್ಲೊಮೊ ಇ-ಕಾಮರ್ಸ್ದು. ಆ್ಯಂಡ್ ಇದು ಕ್ಲಾಸ್ ರೂಮ್. ದಿಸ್ ಇಸ್ PG ಡಿಪ್ಲೊಮೊ ಇಂಟೀರಿಯರ್ ಡಿಸೈನ್. ನೋಡು, ಇಂಟೀರಿಯರ್ ಡಿಸೈನಿಂಗ್. ನಂಗೆ ಒಂದು ಟೈಮಲ್ಲಿ ಆಸೆ ಇತ್ತು ಇಂಟೀರಿಯರ್ ಡಿಸೈನಿಂಗ್ ಕ್ಲಾಸಸ್ಗೆ ಹೋಗ್ಬೇಕಂತ, ಬಟ್ ಹೋಗಲಿಲ್ಲ. ಆ್ಯಂಡ್ ಈ ಕ್ಲಾಸ್ ರೂಮ್ಸ್ ನಂಗೆ ಜಾಸ್ತಿ ಇಷ್ಟ ಆಯಿತು, ಬ್ರೈಟಾಗಿದೆ ಇಲ್ಲಿ. ಆ್ಯಂಡ್ ಇದು ಬಂದು PG ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್. ಇದು ಚೆನ್ನಾಗಿದೆ. ಇಲ್ಲಿ ಕ್ಲಾಸ್ ರೂಮ್ಸ್ ನಮ್ಗೆ ಅಷ್ಟು ಇದಾಗಲ್ಲ, ಬಿಕಾಸ್ ನಮಗೆ ಈ ಥರ ಸ್ಪೇಸ್ ಫ್ಯಾಷನ್ ಡಿಸೈನಿಂಗೆಲ್ಲ ನಾವು ಏನೇ ಕೆಲಸ ಮಾಡಿದ್ರು ನಮಗೆ ಈಗ ಪ್ಯಾಟರ್ನ್ ಮೇಕಿಂಗ್ ಆಗಲಿ
ವರ್ಕ್ಸಿಗಾಗಲಿ ದೊಡ್ಡ ದೊಡ್ಡ ಸ್ಪೇಸ್ ಬೇಕು. ಇವಾಗ ನಾವು ಸ್ಕೂಲ್ಸ್ ಕಾಲೇಜಸ್ ಎಲ್ಲ ನಮಗೆ ಕ್ಲಾಸ್ ರೂಮ್ಸ್ ದೊಡ್ಡದಾಗಬೇಕು, ಬಟ್ ಹಿಯರ್ ವರ್ಕಿಂಗ್ ಸ್ಪೇಸ್ ನಮಗೆ ದೊಡ್ಡದಾಗಬೇಕಾಗುತ್ತೆ. ಸೊ ದಿಸ್ ಇಸ್ ದ ಕಾರಿಡಾರ್. ಒಂದು ಲೈಬ್ರರಿ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಕಾಲೇಜಲ್ಲಿ, ಯಾಕಂದರೆ ಲೈಕ್ ತುಂಬ ಬುಕ್ಸ್ ಇರುತ್ತೆ ಆ್ಯಂಡ್ ತುಂಬ ಸೈಲೆಂಟಾಗಿರುತ್ತೆ. ನಾನೇ ಜೋರಾಗಿ ಮಾತಾಡ್ತಿರೋದು ಬಿಕಾಸ್ ಸ್ಟೂಡೆಂಟ್ಸ್ ಇಲ್ಲ ಇಲ್ಲಿ ಅಂತ. ಸೊ ಒನ್ ಶಾರ್ಟ್ ನೋಡ್ಕೊಂಬನ್ನಿ ಲೈಬ್ರರಿ ಹೆಂಗೆ ಕಾಣಿಸುತ್ತೆ ಅಂತ. ಓಕೆ, ಸೊ ಎಸ್, ಇದು ಒಂದು ಓಪನ್ ಲೈಬ್ರರಿ. ನನಗೆ ಗೊತ್ತು ಎಲ್ರಿಗೂ ಒಂದು ಕ್ವೆಶನ್ ಇರುತ್ತೆ ಇವಾಗ ಅಂತ, ಏನಂದರೆ ಆರ್ಮಿ ಅಂತ ಹೆಸರು ಕೇಳಿದ ತಕ್ಷಣವೇ ಒಂದು ಡೌಟ್ ಶುರು ಆಗಿರುತ್ತೆ ಎಲ್ರಿಗೂ. ಏನಂತಂದರೆ ಇಲ್ಲಿ ಮುಂಚೆ ಬರೀ ಆರ್ಮಿ ಅವ್ರ ಮಕ್ಕಳಿಗೆ ಮಾತ್ರ ಇದು ಸೀಮಿತವಾಗಿತ್ತು, ಬಟ್ ನೌ ಇಟ್ಸ್ ಓಪನ್ ಫಾರ್ ಎವ್ರಿಬಡಿ. ಯಾರೇ ಬೇಕಿದ್ರೂ ಬಂದಿಲ್ಲಿ ಜಾಯ್ನ್ ಆಗ್ಬೋದು. ಸೊ ಎಸ್, ಬನ್ನಿ ಮತ್ತೆ ನೆಕ್ಸ್ಟ್ ಏನಿದೆ ಅಂತ ಹೋಗೋಣ. ನನಗೆ ಈ ಕಂಪ್ಯೂಟರ್ ಲ್ಯಾಬ್ ನೋಡ್ತಿದ್ರೆ ನನ್ನ ಕಾಲೇಜ್ ಡೇಸ್ ಕೂಡ ನೆನಪಾಗುತ್ತೆ. ಬನ್ನಿ ನೆಕ್ಸ್ಟ್ ಏನು ಲ್ಯಾಬ್ ಇದೆ ಅಂತ ಚೆಕ್ ಮಾಡೋಣ. ಎಸ್, ಇದು ಒಂದು ಆ್ಯಂಕರ್ ಹಾಲ್. ಸೊ ಯಾವುದೇ ಥರ ಪ್ರೋಗ್ರಾಮ್ಸ್ ಆಗಿರಲಿ ಏನೇ ಇದ್ರೂ ದೇ ಆರ್ಗನೈಸ್ ಇಟ್ ಹಿಯರ್. ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಚೇರ್ಸ್ ಆರ್ಗನೈಸ್ ಮಾಡಿದ್ದಾರೆ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ. ವೆಲ್ ಡನ್, ವೆರಿ ನೈಸ್. ಸೊ ಗೈಸ್, ಎಸ್, ಇಷ್ಟೊತ್ತು ಒಂದು ರೌಂಡ್ ಹಾಕ್ಕೊಂಡು ಬಂದು ಸುಸ್ತಾಯಿತು ನನಗೆ. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬಾಯ್ಸ್ ಹಾಸ್ಟೆಲ್ ಮತ್ತು ಗರ್ಲ್ಸ್ ಹಾಸ್ಟೆಲ್. ಯಾರೆಲ್ಲ ಹಾಸ್ಟೆಲ್ ಇದ್ರಿ ಅಂತ ಕಮೆಂಟ್ ಮಾಡಿ ಆಯಿತಾ, ಬಿಕಾಸ್ ನಾನು ಕೂಡ ಒಂದು ವರ್ಷ ಹಾಸ್ಟೆಲ್ ಓದಿದ್ದೆ. ಆ್ಯಂಡ್ ಈಗ ಗರ್ಲ್ಸ್ ಹಾಸ್ಟೆಲ್ ಹೆಂಗಿರುತ್ತೆ, ಬಾಯ್ಸ್ ಹಾಸ್ಟೆಲ್ ಹೆಂಗಿರುತ್ತೆ ಅಂತ ನೋಡೋಕೆ ಹೋಗೋಣ. ಬಟ್ ಈ ಕಾರಿಡಾರ್ ಏನೋ ಒಂಥರ ಚೆನ್ನಾಗಿದೆ. ಐ ಮೀನ್ ಇದು ಬ್ಯಾಕ್ ಸೈಡ್ ಆಫ್ ದ ಹಾಸ್ಟೆಲ್ ಚೆನ್ನಾಗಿದೆ. ಒಂದು ಲುಕ್ ನೋಡ್ಕೊಂಬನ್ನಿ ಆಯಿತಾ. ಸೊ ಗೈಸ್, ಇವಾಗ ನಾವು ಗರ್ಲ್ಸ್ ಹಾಸ್ಟೆಲ್ ಒಳಗೆ ಹೋಗ್ತಾ ಇದ್ದೀವಿ. ಗರ್ಲ್ಸ್ ಹಾಸ್ಟೆಲ್ ಹೆಂಗಿರುತ್ತೆ ಅಂತ ಒಳಗೆ ತೋರಿಸ್ತೇನೆ ನಾನು, ಬನ್ನಿ. ಸೊ ಇಲ್ಲಿ ಆ್ಯಕ್ಚುಲಿ ಬರೆದಿದ್ದಾರೆ ಗರ್ಲ್ಸ್ ಹಾಸ್ಟೆಲ್ ಅಂತ, ಬಟ್ ಅದು ಮರ ಗಿಡದಿಂದ ಎಲ್ಲ ಕವರ್ ಆಗಿಬಿಡಿದೆ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದಿದ ತಕ್ಷಣ ಇಲ್ಲೆಲ್ಲ ಕ್ಯಾಮ್ರಾಸ್ ಇರುತ್ತೆ ಬಿಕಾಸ್ ಇಟ್ ಇಸ್ ಗರ್ಲ್ಸ್ ಹಾಸ್ಟೆಲ್. ಸೆಕ್ಯೂರಿಟಿ ಈಸ್ ಮೇಂಟೈನ್ಡ್ ವೆರಿ ವೆಲ್. ಸೊ ಬನ್ನಿ ಒಳಗೆ ಹೋಗಿ ರೂಮ್ ಹೆಂಗಿದೆ ಅಂತ ಒಂದು ಚೆಕ್ ಮಾಡೋಣ. ಆ್ಯಂಡ್ ಒಳಗಡೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಕೂಡ ಒಂದ್ಸಲಿ ಚೆಕ್ ಮಾಡೋಣ. ಓಕೆ ಗೈಸ್, ಇದನ್ನು ಎಲ್ಲ ಸುತ್ತಿ ನನಗಂತೂ ಸುಸ್ತಾಯಿತು. ಈಗ ಮೆಸ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಏನು ಸಿಗುತ್ತೆ ನೋಡಿಬಿಟ್ಟು ತೊಗೊಂಡು ಕುಡಿಬೇಕು. ಸೊ ಇದು ಮೆಸ್, ಇದನ್ನೂ ಅಷ್ಟೇ ಊಟ ಎಲ್ಲ ಅವ್ರದ್ದು ಆಗಿದೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ. ಒಂದು ಚೂರು ನೆಲದ ಮೇಲೂ ಕೂಡ ಏನೂ ಇಲ್ಲ. ಇಟ್ಸ್ ವೆರಿ ನೀಟಾಗಿದೆ. ಸೊ ಊಟ, ಜಿಮ್ ಬೇಕಲ್ವಾ, ಹಾಸ್ಟೆಲಲ್ಲಿ ಜಿಮ್ ಇದೆ. ಬನ್ನಿ ಜಿಮ್ ತೋರಿಸ್ತೀನಿ. ಗೈಸ್, ಊಟ ಎಲ್ಲ ಆದಮೇಲೆ ಏನು ಮುಖ್ಯ, ಜಿಮ್. ಸೊ ಇದು ಜಿಮ್ ಆ್ಯಂಡ್ ಇದಂತೂ ಲೈಕ್ ನನ್ನ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಕೂಡ ಜಿಮ್. ಅಟ್ಲೀಸ್ಟ್ ತಿಂದಿದ್ದನ್ನೆಲ್ಲ ಕ್ಯಾಲರೀಸ್ ಬರ್ನ್ ಮಾಡೋದಕ್ಕೆ, ಕರಗಿಸೋದಕ್ಕೆ ಅಂತ ಯೂಸ್ ಮಾಡೋದು. ಜಿಮ್ಮು ಕೂಡ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಒಂದು ಲುಕ್ ಹಾಕ್ಕೊಂಡು ಬನ್ನಿ. ಇದು ಅಷ್ಟೇ ತುಂಬ ಬ್ರೈಟ್ ಬಿಕಾಸ್ ಸನ್ಲೈಟ್ ಆಚೆಯಿಂದೆಲ್ಲ ಬೀಳ್ತದೆ. ಆ್ಯಂಡ್ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಇವರು ಇಟ್ಕೊಂಡಿದ್ದಾರೆ. ಅವ್ರು ಎಷ್ಟೇ ಮಾಡಿದ್ರು ಇಟ್ಸ್ ಲೆಫ್ಟ್ ಅವರ್ಸ್, ಲೈಕ್ ನಾವು ಹೆಂಗೆ ಇಟ್ಕೋತೀವಿ ಇದನ್ನು ಅಂತ. ಸೊ ಇಟ್ ಈಸ್ ಒನ್ ಆಫ್ ದ ಗರ್ಲ್ಸ್ ಹಾಸ್ಟೆಲ್ ಇದು. ಸೊ ಈಗ ನೆಕ್ಸ್ಟ್ ಹೋಗುವ ಫಾರ್ ದ ಬಾಯ್ಸ್ ಹಾಸ್ಟೆಲ್ ಆ್ಯಂಡ್ ಆಫ್ಟರ್ ದ್ಯಾಟ್ ದ ಪ್ಲೇ ಗ್ರೌಂಡ್ ಆ್ಯಂಡ್ ಅಷ್ಟೇ ಒಂದು ದೊಡ್ಡ ರೌಂಡ್ ಮುಗಿಯುತ್ತೆ. ಸೊ ಬರೀ ಜಿಮ್ ಅಲ್ಲದೇ ಇವರು ಸ್ವಲ್ಪ ಓಪನ್ ಗಾಳೀಲಿ ಕೂಡ ಎಕ್ಸಸೈಸ್ ಆರ್ ಆಟ ಆಡಲಿ, ಸ್ವಲ್ಪ ಆ್ಯಕ್ಟಿವಿಟೀಸ್ ಇರಲಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಓನ್ಲಿ ಫಾರ್ ಗರ್ಲ್ಸ್ ಅಂತಲೇ ಇಲ್ಲಿ 2 ಕೋಟ್ ಮಾಡಿದ್ದಾರೆ. ಆಸ್ ಯು ಕ್ಯಾನ್ ಸಿ, ಮೇ ಬಿ ಬ್ಯಾಡ್ಮಿಂಟನ್, ಶಟಲ್, ಏನೋ ಐ ಮೀನ್ ಆಟ ಆಡೋದಕ್ಕೆ, ನೈಟ್ ವಾಕ್ ಮಾಡೋದಕ್ಕೆ ಕೂಡ ಇಟ್ಸ್ ವೆರಿ ನೈಸ್ ಬಿಕಾಸ್ ಎಲ್ಲ ಹುಡುಗಿರೇ ಇರೋದು. ಸೊ ಇದು ಬಂದು MI ರೂಮ್ ಅಂದರೆ ಮೆಡಿಕಲ್ ಇನ್ಸ್ಪೆಕ್ಷನ್ ರೂಮ್, ಎಕ್ವಿಪ್ ಟು ಹ್ಯಾಂಡಲ್ ದ ಬೇಸಿಕ್ ಮೆಡಿಕಲ್ ಎಮರ್ಜೆನ್ಸೀಸ್ ಆ್ಯಂಡ್ ಫಸ್ಟ್ ಏಡ್ ವಿಚ್ ಇಸ್ ಓಪನ್ 24 hours. ಸೊ ಗೈಸ್, ಇದು ಬಾಯ್ಸ್ ಹಾಸ್ಟೆಲ್ ನನ್ನ ಹಿಂದೆ ಕಾಣಿಸ್ತಾ ಇರೋದು. ಎನಿವೇಸ್ ಗರ್ಲ್ಸ್ ಹಾಸ್ಟೆಲಿಗೆ ನಾನು ಎಂಟ್ರಿ ಇತ್ತು, ಬಾಯ್ಸ್ ಹಾಸ್ಟೆಲಿಗೆಲ್ಲ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಬರೀ ನಾನು ಆಚೆಗಡೆಯಿಂದ ತೋರಿಸ್ತಾ ಇದ್ದೀನಿ. ಏನು ದೇರ್ ಇಸ್ ನೋ, ಐ ಮೀನ್ ಅಷ್ಟು ವ್ಯತ್ಯಾಸ ಏನಿಲ್ಲ ಇದರಲ್ಲಿ. ಸ್ವಲ್ಪ ಒಳಗಡೆ ಸ್ವಲ್ಪ ಡಿಫ್ರೆನ್ಸ್ ಏನೋ ಇರುತ್ತೆ ಅಷ್ಟೇ. ಸೊ ಒಂದು ಬಾಯ್ಸ್ ಹಾಸ್ಟೆಲ್ ಲುಕ್ ಹಾಕೊಂಡು ಬನ್ನಿ, ಆಮೇಲೆ ಲಾಸ್ಟ್ ಪಾರ್ಟ್ ಸ್ಪೋರ್ಟ್ಸ್ ಗ್ರೌಂಡ್ಸ್ಗೆ ಹೋಗೋಣ.
ಅಷ್ಟೇ ಗಾಯ್ಸ್, ಬನ್ನಿ ಹೋಗೋಣ. ನಾನು ಆ್ಯಕ್ಚುಲಿ ಥ್ರೋಬಾಲ್ ಪ್ಲೇಯರ್ ಅಲ್ವಾ, ಸೊ ವಾಲಿಬಾಲ್ ಎಲ್ಲ ಆಡೋಕ್ಕೆ ಬರಲ್ಲ, ಇನ್ನು ಸ್ವಲ್ಪ ಆಡ್ತೀನಿ ಅಷ್ಟೇ. ಇವ್ರ ಥರ ಎಲ್ಲ ಆಡೋಕ್ಕೆ ಬರಲ್ಲ ಗೈಸ್ ನನಗೆ. ಸೊ ಗರ್ಲ್ಸ್ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಾಲಿಬಾಲ್ ಅಷ್ಟೇ ಗಾಯ್ಸ್. ಹಾಯ್. ಜ್ಯೂಸ್ ಬೇರೆ ಕುಡಿದ್ನಾ, ಆದರೂ ಕ್ಯಾಲರೀಸ್ ಬರ್ನ್ ಎಷ್ಟಾಗಿದೆ ತೋರಿಸು. ಕಮ್ಮಿ. ರಿಫ್ರೆಶ್ ಮಾಡು ಗೈಸ್. ಇವನು ಅಷ್ಟೇನಾ, ಚೆಕ್ ಮಾಡೋಣ ನಂದೆಷ್ಟಿದೆ ಅಂತ. ಸೊ ಗೈಸ್ ಇವಾಗ ಎಲ್ಲ ಮುಗೀತು. ಗ್ರೌಂಡಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಹೋಗೋಣ ಗೈಸ್. ಅಷ್ಟೇ ಗೈಸ್. ಹೆಂಗಿತ್ತು ಕಾಲೇಜು? ತುಂಬ ದೊಡ್ಡದು, ಬಟ್ ಸಖತ್ತಾಯಿತು ಅಲ್ಲ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಬರೀ ಆರ್ಮಿ ಅವ್ರ ಮಕ್ಕಳು ಯಾರಿರ್ತಾರೆ ಅವ್ರಿಗೆ ಮಾತ್ರ ಮುಂಚೆ ಇಲ್ಲಿ ಅಡ್ಮಿಷನ್ಸ್ ಕೊಡ್ತಾಯಿದ್ದು, ಬಟ್ ಇವಾಗ ಎಲ್ರಿಗೂ ಓಪನ್ ಮಾಡಿದ್ದಾರೆ ಇದನ್ನು. ಏನಂತ್ಯ? ಬೆಸ್ಟ್. ಸಜೆಸ್ಟ್ ಮಾಡ್ತೀಯಾ? ಸೀರಿಯಸ್ ಆಗಿ ಬಂದು ಸೇರ್ಕೊಬೋದು ಅಲ್ವಾ? ಎಲ್ಲ ಫೆಸಿಲಿಟಿ ಒಳಗಡೆ ಐತೆ. ನನಗೇನಾದ್ರು ಕಾಲೇಜ್ ಹೋದ್ರೆ ನಾನು ಸೇರ್ಕೊತಿದ್ದೆ ಪಕ್ಕ. ಇಲ್ಲಿಗ ಎಲ್ಲ ಇದು ಅಲ್ಲ, ಎಲ್ಲ ಮುಗ್ದೋಯ್ತು. ಬಟ್ ಇವಾಗ ಎಲ್ಲರೂ ಹುಡುಕ್ತಾರ, ದಯವಿಟ್ಟು ಬಂದು ಸೇರ್ಕೊಳ್ಳಿ. ಎಷ್ಟು ಅಂತ ಹೇಳು, ಯಾವ ಕ್ಲಾಸ್ ಕೇಳೋ ಸೇರ್ಕೊಂತೀನಿ. ಆ್ಯಂಡ್ ಕ್ಲಾಸಿಗೆ ಸೇರ್ಕೊಳ್ಳೋದಲ್ಲ, ಕಲ್ತಿ. ಯಾಕಂದರೆ ನಾನು ಸ್ಟುಡಿಯೋದಲ್ಲಿ ಕೆಲಸ ಮಾಡಿರೋನೆ. ಈ ಇದರಲ್ಲಿ ಏನು ಬೇಕಾದ್ರೆ ಹೇಳಿ ಕಲ್ತೀನಿ. ನನಗಿದು ಫ್ಯಾಷನ್, ಇದು ನಂದು ಫ್ಯಾಷನ್.